ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಶಿಕ್ಷಣ ಸಂಸ್ಥೆಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ನವೋದಯ ಚಾಂಪಿಯನ್ ಬ್ಯಾಚ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಆನ್ಲೈನ್ ಕ್ಲಾಸ್ ಅನ್ನ ನೀಡ್ತಾ ಇದ್ವಿ. ಅದರ ಸದುಪಯೋಗವನ್ನ ಈಗಾಗಲೇ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಹ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಾ. ಪ್ರತಿದಿನ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ನೀವೇನ್ ಮಾಡ್ರಿ, ಜಸ್ಟ್ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾಲ್ ಮಾಡೋದ್ರಿಂದ ರಿಸೀವ್ ಮಾಡೋದು ಏನಾಗ್ತದೆ, ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದಲ್ಲಿ ನೀವೇನ್ ಮಾಡ್ರಿ, ಈ ನಮ್ಮ ಆಫೀಸ್ ನಂಬರ್ಗೆ ಜಸ್ಟ್ ಒಂದು ಹಾಯ್ ಅಂತೇಳಿ ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ಅಲ್ಲಿ ಟೈಪ್ ಮಾಡಿ ಕಳ್ಸಿದ್ರೆ ನಾವೇನ್ ಮಾಡ್ತೀವಿ, ನಿಮಗೆ ಆನ್ಸರ್ ಅನ್ನು ಮಾಡ್ತೀವಿ. ಈಗಾಗಲೇ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಆ ಕ್ಲಾಸ್ಗಳನ್ನ ಯಾವಾಗ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಾನೀಗ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಅಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಮೆಂಟಲ್ ಅಬಿಲಿಟಿ ಕ್ಲಾಸ್ ನಲ್ಲಿ 10 ಅಧ್ಯಾಯಗಳು ಏನಾಗ್ತದೆ ಅಂದ್ರೆ ನಿಮ್ಗೆ ಬರ್ತದ. ಅದರಲ್ಲಿ 40 ಕ್ವಶನ್ಸ್ ಇರ್ತಾವ, 50 ಮಾರ್ಕ್ಸ್ ಏನಾಗ್ತದ ನಿಮಗೆ ಒಂದು ಪರೀಕ್ಷೆಯಲ್ಲಿ ಉಪಯೋಗ ಆಗ್ತದ. ಹಾಗಿದ್ರೆ ವಿದ್ಯಾರ್ಥಿಗಳೇ, ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಜಸ್ಟ್ ನಾನು ಒಂದು ಅಧ್ಯಾಯದಿಂದ 10 ರಿಂದ 15 ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನೀವು ಯಾವ ರೀತಿ ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೊಬೇಕಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ 10 ಅಧ್ಯಾಯಗಳನ್ನ ನಿಮಗೆ ನಾನು 25ನೇ ತಾರೀಕಿನ ಒಳಗಾಗಿ ನಾನು ಮುಗಿಸ್ತೀನಿ. ಇದು ಬೇಸಿಕ್ ಆಗಿ. ಅವಾಗ 25ನೇ ತಾರೀಕಿನಿಂದ ಏನಾಗ್ತದಪ್ಪ ಅಂತಂದ್ರೆ, ನಿಮಗೆ ಪ್ರತಿಯೊಂದು ನವೋದಯ ಸಿಲೆಬಸ್ ಆಗಿರ್ತಕ್ಕಂಥ ಗಣಿತ ಆಗಲಿ, ಆಮೇಲೆ ಕನ್ನಡ ಮತ್ತು ಈ ಮಾನಸಿಕ ಸಾಮರ್ಥ್ಯ ಪ್ರತಿಯೊಂದು ಕ್ಲಾಸ್ಗಳನ್ನ ಆ ಸಿಲೆಬಸ್ ಅನ್ನು ನಾವು 25ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಅಷ್ಟು ಲೇಟ್ ಅಪ್ಪ ಅಂತ ಕೇಳಿದ್ರೆ, ಇನ್ನೂ ಹಲವಾರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಆನ್ಲೈನ್ ರೆಕಾರ್ಡಿಂಗ್ ಕ್ಲಾಸ್ಗಳು ನಿಮ್ ಪರ್ಸನಲ್ ವಾಟ್ಸ್ಆಪ್ ನಂಬರ್ಗೆ ಏನಾಗ್ತದೆ ಅಂದ್ರೆ, ಪ್ರತಿದಿನ ಸಾಯಂಕಾಲ ಈ ವಿಡಿಯೋಗಳು ಏನಾಗ್ತದೆ ನಿಮ್ಗೆ ಲಭ್ಯ ಆಗ್ತಾ ಇರ್ತದ. ಪ್ರತಿಯೊಬ್ಬರು ತಪ್ಪಸದೆ ಏನ್ ಮಾಡ್ರಿ, ಈ ಒಂದು ವಿಡಿಯೋಗಳನ್ನ ನೋಡ್ರಿ. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡಿದ್ದೀನಿ, ಈಗ ಯಾರ್ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ರಲ್ಲ ತಮಗೆಲ್ಲರಿಗೂ ನಾನು ವಾಟ್ಸ್ಆಪ್ ಮುಖಾಂತರ ಏನ್ ಮಾಡಿದನಪ್ಪ ಅಂತಂದ್ರೆ, ನೋಡ್ರಿ ಈ ರೀತಿ ನಿಮಗೊಂದು ವಾಟ್ಸ್ಆಪ್ ನಲ್ಲಿ ನಾನು ಏನ್ ಮಾಡಿದ್ದೀನಿ, ಚಾಟ್ ಅನ್ನ ಕಳಿಸಿದ್ದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಟೇಬಲ್ ಚಾಟ್. ಇಲ್ಲಿ ಏನಾಗಿದೆ ಅಂತಂದ್ರೆ 40ರವರೆಗೆ ಟೇಬಲ್ಸ್ ಇದಾವ, ಮಗ್ಗಿಗಳಿದಾವ. ನೀವೇನ್ ಮಾಡ್ರಿ 40ರವರೆಗೆ ಪ್ರತಿ ದಿವಸ ಒಂದ್ಸಾರಿ ಸಾಯಂಕಾಲ ಏನ್ ಮಾಡ್ರಿ, ಒಂದು ಬುಕ್ ಅನ್ನು ಮಾಡ್ಕೊಡ್ರಿ. 100 ಅಥವಾ 200 ಪೇಜಸ್ ಒಂದು ಬುಕ್ ತಗೊಳ್ಳಿ. ಆ ಬುಕ್ ನಲ್ಲಿ ಪ್ರತಿದಿನ 40 ತನಕ ಏನ್ ಮಾಡ್ರಿ, ನೀವು ಮಗ್ಗಿಯನ್ನ ಬರೀರಿ. ಆಮೇಲೆ ಅದರ ಬ್ಯಾಕ್ ಸೈಡ್ ಒಂದು ಏನಾಗಿದೆಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಸ್ಕ್ವೇರ್ ನಂಬರ್ ಅಂತ ಹೇಳಿ ಕೊಟ್ಟಿದ್ದೀವಿ. ಅಂದ್ರೆ 40ರವರೆಗೆ ನಾವೇನ್ ಮಾಡಿದೀವಿ, ಸ್ಕ್ವೇರ್ ನಂಬರ್ ಅಂತಂದ್ರೆ ವರ್ಗ ಸಂಖ್ಯೆ ನೀವು ಪರ್ಫೆಕ್ಟ್ ಮಾಡ್ಬೇಕು. ಯಾಕಂತಂದ್ರೆ ವರ್ಗ ಸಂಖ್ಯೆನ ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಮತ್ತು ಗಣಿತದಲ್ಲಿ ಏನಾಗ್ತದೆ, ಹಲವಾರು ಪ್ರಶ್ನೆಗಳು ಬರ್ತದ. ಅದ ನಂತರ ಕ್ಯೂಬ್ ನಂಬರ್ 1 to 20, ಹೌದಾ, ಇದನ್ನು ಏನ್ ಮಾಡಿದೇನಪ್ಪ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾನು PDF ಕಳಿಸಿದ್ದೀನಿ, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ ಪ್ರೈಮ್ ನಂಬರ್ಸ್, ಹೌದಾ, ಅವಿಭಾಜ್ಯ ಸಂಖ್ಯೆಗಳು, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಚಾರ್ಟ್ದಿಂದ ನಿಮಗೆ ಒಂದು 2 ರಿಂದ 3 ಮಾರ್ಕ್ಸ್ ಏನಾಗ್ತದೆ, ಅನುಕೂಲ ಆಗ್ತದೆ. ಇಲ್ಲಿ 2 ರಿಂದ 40 ತನಕ ಮಗ್ಗಿಗಳನ್ನ, ಅದರ ಜೊತೆಗೆ ಸ್ಕ್ವೇರ್ ನಂಬರ್ ಮತ್ತು ಕ್ಯೂಬ್ ನಂಬರ್ ಮತ್ತು ಪ್ರೈಮ್ ನಂಬರ್ ಇವುಗಳನ್ನ ಏನ್ ಮಾಡ್ರಿ, ಪ್ರತಿ ದಿವಸ ನೀವೇನ್ ಮಾಡ್ಬೇಕು, ಒಂದ್ಸಾರಿ ಆದ್ರೂ ಓದ್ಬೇಕು, ಮನನ ಮಾಡ್ಕೋಬೇಕು, ಹೌದಾ. ನೀವು ಸ್ಕೂಲ್ ದಿಂದ ಬಂದ ತಕ್ಷಣ ಸಾಯಂಕಾಲ ಫಸ್ಟ್ ಏನ್ ಮಾಡ್ರಿ, ಈ ಚಾರ್ಟ್ ಅನ್ನ ನಿಮ್ಮ ಮನೆಯಲ್ಲಿ ಪ್ರಿಂಟ್ ತಗೋರಿ. ಪ್ರಿಂಟ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡು ಏನ್ ಮಾಡ್ರಿ, ಪ್ರತಿ ದಿವಸ ಒಂದ್ಸಾರಿ ಬರೀರಿ, ಒಂದು ವಾರ ತನಕ ಬರೀರಿ. ಯಾಕಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗ್ತದ. ಒಬ್ಬೊಬ್ರು ಮಗ್ಗಿ ಏನಾಗ್ತದ 30 ತನಕ ಬರ್ತದ, ಒಬ್ರಿಗೆ 20 ತನಕ ಬರ್ತದ, ಒಬ್ರಿಗೆ 10 ತನಕ ಬರ್ತಿರ್ತದ. ಈ ನೋಡ್ರಿ, ನನಗೆ ಎಲ್ಲಾರು 100 ವಿದ್ಯಾರ್ಥಿ ಕೇಳಿದ್ರೆ, ಸರ್ ಸ್ಕ್ವೇರ್ ನಂಬರ್ ಅಂದ್ರೆ ಏನ್ರಿ, ಘನಸಂಖ್ಯೆ ಅಂದ್ರೆ ಏನ್ರಿ, ಕ್ಯೂಬ್ ನಂಬರ್ ಅಂದ್ರೆ ಏನ್ರಿ, ಆಮೇಲೆ ಪ್ರೈಮ್ ನಂಬರ್ ಅಂದ್ರೆ ಏನ್ರಿ, ಯಾರಿಗೂ ಗೊತ್ತೇ ಇಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇ, ನೀವೇನ್ ಮಾಡ್ರಿ, ಇವುಗಳನ್ನ ತೆಗೆದುಕೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಹೌದಾ. ಸ್ಕ್ವೇರ್ ನಂಬರ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು, ಕ್ಯೂಬ್ ನಂಬರ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು, ಆಮೇಲೆ ಪ್ರೈಮ್ ನಂಬರ್ ಅನ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು ಅನ್ನೋದನ್ನ ಏನ್ ಮಾಡ್ತೀನಿ, ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತು ನೀವು ಇದನ್ನ ಪ್ರಿಂಟ್ ಔಟ್ ತಕೋರಿ. ಯಾರ್ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿರಿ, ಇನ್ನೂ ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋರಿದ್ರೆ ನಮ್ಮ ಆಫೀಸ್ ನಂಬರ್ಗೆ ಏನ್ ಮಾಡ್ರಿ, ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು, ಊರ ಹೆಸರು, ಜಿಲ್ಲೆಯನ್ನ ಕಳಿಸಿದ್ರೆ ಸಾಕು. ನಾವು ನಿಮ್ಗೆ ಏನ್ ಮಾಡ್ತಾ ಇದೀವಿ, ಪ್ರತಿಯೊಂದು PDF ನೋಟ್ಸ್ ಅನ್ನ ಕೊಡ್ತೀವಿ. ಆಮೇಲೆ ಪ್ರತಿ ರವಿವಾರ ನಿಮ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಮೆಂಟಲ್ ಎಬಿಲಿಟಿ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿರ್ತಕ್ಕಂಥ ಈ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸಿನ ಒಂದು ಕ್ವಶನ್ ಪೇಪರ್ ಅನ್ನ PDF ಕಳಿಸ್ತೀವಿ. ಅಥವಾ ನಮ್ದು ಮಾಕ್ ಟೆಸ್ಟ್ ಅಂತ ಒಂದು ಆಪ್ ಅನ್ನ ಸಹ ನಮ್ದು ಏನಾಗ್ತದ 25 ಡೇಟ್ಗೆ ಲಾಂಚ್ ಆಗ್ತದ. ಅವತ್ತಿನ ದಿವಸ ನಿಮಗೆ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈಗ ಜಸ್ಟ್ ಏನ್ ಮಾಡ್ರಿ, ಸಂಡೇ ನಾನು ನಿಮ್ಗೆ PDF ಕಳಿಸ್ತೀನಿ. ಈ ತರ PDF ಕಳಿಸಿದ ನೀವೇನ್ ಮಾಡ್ಬೇಕ್ರಿ, ಪ್ರಿಂಟ್ ಅನ್ನ ತಕೊಂಡ್ಬಂದು ನೀವು ಮನೆಯಲ್ಲಿ ಎಕ್ಸಾಮ್ ಅನ್ನ ಬರೆದು ನಮ್ಗೆ ವಾಟ್ಸ್ಆಪ್ ಮುಖಾಂತರ ಏನ್ ಮಾಡೋದು, ನೀವು ವಾಪಸ್ ನಮ್ಗೆ ಕಳಿಸಿದ್ರೆ, ಅಥವಾ ನಾನೇ ನಿಮ್ಗೆ ಏನ್ ಮಾಡ್ತೀನಿ, ಈ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಆ ಬಿಡಿಸಿ ಹೇಳ್ತೀನಿ, ಇಲ್ಲ ಅಂದ್ರೆ ಕೀ ಆನ್ಸರ್ ಅನ್ನ ನಿಮ್ಗೆ ಕಳಿಸ್ತೀನಿ. ಅಷ್ಟ್ ಮಾಡಿ. ಅದರ ಜೊತೆಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ದಯವಿಟ್ಟು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ, ಹೌದಾ. ಅದೇ ರೀತಿ ಪ್ರತಿಯೊಂದು ಎಕ್ಸಾಮ್ ಯಾವ್ಯಾವ ನಿಮ್ಗೆ ಸಿಲೆಬಸ್ ಮುಗಿತದಲ್ಲ, ಆ ಸಿಲೆಬಸ್ ಮೇಲೆ ನಾವು ಟೆಸ್ಟ್ ಅನ್ನ ತಗೊಳ್ತೀವಿ. ಪ್ರತಿಯೊಬ್ಬರು ಟೆಸ್ಟ್ ಗೆ ಅಟೆಂಡ್ ಆಗ್ರಿ, ಹೌದಾ. ಯಾಕಂತಂದ್ರೆ ಫಸ್ಟ್ ಟೈಮ್ ಏನಾಗ್ತದ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ IQ ಬಗ್ಗೆ ನಾಲೆಜ್ ಇರಲ್ಲ. ಅದಕ್ಕೋಸ್ಕರ ಯಾವುದೇ ಮಾರ್ಕ್ಸ್ ಕಡಿಮೆ ಆಯ್ತು, ಹೌದಾ, ನಿಮ್ಗೆ ಏನಾದ್ರು ಆನ್ಲೈನ್ ಕ್ಲಾಸ್ ಕೊಡ್ತಾರಿಲ್ಲೋ, ಕೆಲವೊಂದಿಷ್ಟು ಕೇಳ್ತಾ ಇದ್ರಿ, ಸರ್ ರವಿವಾರ ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ಕಂಟಿನ್ಯೂ ಆನ್ಲೈನ್ ಕ್ಲಾಸ್ ಕೊಡ್ತೀರಾ ಅಂತ.
ಎಲ್ಲೂ ಯಾರು ನೋಡ್ರಿ ಇಲ್ಲಿ ಫೇಲ್ ಆಗೋದು ಮಾತೇ ಇಲ್ಲ. ಹೌದಾ? ನೀವು ದಿನಾನು ಒಳ್ಳೆಯದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲಾಸ್ಗಳನ್ನ ಕೇಳಬೇಕು, ಅದರ ತಕ್ಕಂಗೆ ಪ್ರಾಕ್ಟೀಸು ಮಾಡಬೇಕು. ಹೌದಾ? ಹಾಗಿದ್ರೆ ಏನಪ್ಪಾ ಅಂತಂದ್ರೆ ನೀವು ಫಾಸ್ಟ್ 100% ಆಗ್ತೀರಾ. ಹಂಗಿದ್ರೆ ನೋಡ್ರಿ, ಇವತ್ತಿನ ಒಂದು IQ 2ನೇ ಅಧ್ಯಾಯ, ಹೌದಾ, ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಹೌದಾ? ಇದ್ದಂತ ಚಿತ್ರವನ್ನ ಗುರುತಿಸುವುದು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಯಾವ ರೀತಿ ಚಿತ್ರಗಳನ್ನ ಕಂಡುಹಿಡಿಬೇಕಂತ ನೋಡ್ಕೋಬೇಕಾದ್ರೆ ಬಹಳ ಈಜಿ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಹೌದಾ? ಬಹಳ ಈಜಿ ಆಗೈತಿ, ತಿಳ್ಕೋಬೇಕು. ಇಲ್ಲಿ ಬಿಡಿಸಿರ್ತಕ್ಕಂಥ ಪ್ರತಿಯೊಂದು ಚಿತ್ರಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ಪಾ ಇದ್ದಂತ ಚಿತ್ರವನ್ನ ಗುರುತಿಸುವುದು. ಹೋಲಿಕೆಯ ಚಿತ್ರಗಳು ಅಂತೇಳಿ ಕರಿತೀವಿ. ಇದ್ದಂತ ಚಿತ್ರವನ್ನು ಗುರುತಿಸುವುದು ಅಥವಾ ಹೋಲಿಕೆ ಚಿತ್ರಗಳು ಅಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳದಾವ. ಈ ರೂಲ್ಸ್ಗಳನ್ನ ಏನ್ ಮಾಡ್ಬೇಕು, ನೀವು ನಿಮ್ ಬುಕ್ ಅನ್ನ ತೆಗೆದುಕೊಂಡು ಕ್ಲಾಸ್ಗಳ ಮುಗಿದ ನಂತರ ಸ್ಪಷ್ಟ ಏನ್ ಮಾಡ್ರಿ, ಒಂದ್ಸಲ ಕ್ಲಾಸ್ ಅನ್ನ ಕೂತ್ ಕೇಳ್ರಿ. 2ನೇ ಸಾರಿ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಚಿತ್ರವನ್ನ ನೀವೇನ್ ಮಾಡ್ಬೇಕು, ಬುಕ್ ನಲ್ಲಿ ತೆಗಿಬೇಕು. ಹೌದಾ? ಬುಕ್ ನಲ್ಲಿ ಬಿಡಿಸಿದ್ರೆ ಫಸ್ಟ್ ಏನ್ ಮಾಡ್ಬೇಕು, ಇವೆಲ್ಲ ನಿಯಮಗಳನ್ನ ಬರೆದುಕೊಳ್ಬೇಕು. ಹೌದಾ? ಈ ಉತ್ತರ ಗುರುತಿಸಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗಮನಿಸಬೇಕಾದ ಅಂಶಗಳದಾವ. ಈ ಅಂಶಗಳನ್ನ ಏನ್ ಮಾಡ್ಬೇಕ್ರಿ, ನೀವು ಬುಕ್ಕಿನೊಳಗೆ ಬಿಡಿಸ್ರಿ. ಆಮೇಲೆ ಅದರ ಪ್ರಕಾರ ಏನ್ ಮಾಡ್ರಿ, ನೀವು ಚಿತ್ರಗಳನ್ನ ತೆಗಿತಾ ಹೋದ್ರೆ ಏನಾಗ್ತದ, ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಈಜಿ ಆಗ್ತದ. ಯಾಕಂತಂದ್ರ ಪ್ರತಿ ನವೋದಯ ಎಕ್ಸಾಮ್ ದಲ್ಲಿ ನೋಡ್ರಿ, ನೀವು 40 ಪ್ರಶ್ನೆಗಳು 50 ಮಾರ್ಕ್ಸ್. ನೀವು ಒಂದು ವಾರ ಫಸ್ಟ್ ಕ್ಲಾಸ್ ಆಗಿ ಕ್ಲಾಸ್ಗಳನ್ನ ಕೇಳಿದ್ರಂದ್ರ ಏನೋ ಅಂಜುದ ಅವಶ್ಯಕತೆ ಅಲ್ಲ, ನಿಮ್ಗೆ 50 ಮಾರ್ಕ್ಸ್ ನಿಮ್ಗೆ ಕೆಶದಾಗಿದ್ದಂಗ. ಇನ್ನು ನೀವೇನ್ ಮಾಡ್ಬೇಕು, ಜಾಸ್ತಿ ಮ್ಯಾಥ್ಸ್ ಅನ್ನ, ಗಣಿತವನ್ನ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕನ್ನಡದ ಗದ್ಯ ಭಾಗಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆ ಗದ್ಯ ಭಾಗಗಳ 20ಕ್ಕೆ 20 ಮಾರ್ಕ್ಸ್ಗಳನ್ನ ಯಾವ ರೀತಿ ನಾವು ತಗೋಬೇಕಂತ ಹೇಳಿ ನಾವು ನಿಮಗೆ ಗದ್ಯ ಭಾಗ ಹೇಳುವಾಗ ನಿಮ್ಗೆ ಏನ್ ಮಾಡ್ತೀನಿ, ಸ್ಪಷ್ಟವಾಗಿ ನಾನು ತಿಳಿಸಿ ಹೇಳ್ತೀನಿ. ಹಂಗಾದ್ರೆ ಇವತ್ತಿನ ಕ್ಲಾಸ್ ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನಿಯಮಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ಸಮಸ್ಯಾ ಚಿತ್ರವನ್ನ ಸರಿಯಾಗಿ ನೋಡಿಕೊಳ್ಳಬೇಕು. ಯಾವ್ದು ಸಮಸ್ಯಾ ಚಿತ್ರ ಇರೋದ್ರಲ್ಲಿ ಅದನ್ನ ಸ್ಪಷ್ಟವಾಗಿ ನಾವೇನ್ ಮಾಡಬೇಕು, ನೋಡಿಕೊಳ್ಳಬೇಕು. ನಂತರ ನೋಡ್ರಿ, ಸಮಸ್ಯಾ ಚಿತ್ರಕ್ಕೂ ಮೊದಲನೇ ಉತ್ತರ ಚಿತ್ರಕ್ಕೂ ಹೋಲಿಕೆ ಮಾಡಬೇಕು. ಯಾವ್ದು ಸಮಸ್ಯಾ ಚಿತ್ರ ಐತಿ, ಹೌದಾ, ಸಮಸ್ಯಾ ಚಿತ್ರ ಐತಿ, ಯಾವ್ದು ಹೋಲಿಕೆ ಚಿತ್ರ ಐತಿ, ಅವನ್ ಎರಡೂ ಏನ್ ಮಾಡ್ಬೇಕು, ನಾವು ಸ್ಪಷ್ಟವಾಗಿ ನೋಡ್ಬೇಕು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಹೋಲಿಕೆ ಮಾಡುವಾಗ ಏನ್ರಿ, ಹೋಲಿಕೆ ಮಾಡುವಾಗ ವ್ಯತ್ಯಾಸ ಕಂಡು ಬಂದರೆ ಹೋಲಿಕೆಯನ್ನ ಅಲ್ಲೇ ನಿಲ್ಲಿಸಿ, ಹೌದಾ, ಮುಂದಿನ ಉತ್ತರ ಚಿತ್ರದ ಹೋಲಿಕೆಗೆ ಹೋಗಬೇಕು. ಯಾವುದೋ ಒಂದು ಚಿತ್ರ ಅದೇ ರೀತಿ ನಮಗ ಹೋಲಿಕೆ ಆಗ್ಲಿಲ್ಲ ಅಥವಾ ಆಗ್ತಿತ್ತಂದ್ರೆ ಏನ್ ಮಾಡ್ಬೇಕ್ರಿ, ನಾವು ಅಲ್ಲೇ ನಿಂದಿರಿಸಬೇಕು, ಮುಂದಿನ ಚಿತ್ರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಇದ್ದಂತ ಚಿತ್ರ ಸಿಗುವವರೆಗೆ ಹೋಲಿಕೆಯನ್ನ ಮುಂದುವರಿಸಬೇಕು. ಇದ್ದಂತ ಚಿತ್ರ ಸಿಗುವವರೆಗೆ ನಾವ್ ಏನ್ ಮಾಡ್ಬೇಕ್ರಿ, ಆ ಉತ್ತರ ಚಿತ್ರದೊಳಗೆ ನಾವು ಆ ಚಿತ್ರಗಳನ್ನ ಹುಡುಕಾಡಬೇಕು ಅಂತ ಮುಂದುವರಿಸಬೇಕಂತ. ಸರಿಯಾದ ಉತ್ತರ ಚಿತ್ರ ಸಿಕ್ಕ ನಂತರ ಮುಂದೆ ಇನ್ನೂ ಉತ್ತರ ಚಿತ್ರಗಳಿದ್ದರೆ ಅವುಗಳು ಏಕೆ ಆಗುವುದಿಲ್ಲ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ನಮಗೇನಾದ್ರೂ ಈಗ ನೋಡಿದ ತಕ್ಷಣ ಉತ್ತರ ಇದ ಅನಿಸ್ತಪ್ಪ ಅಂತಂದ್ರ ಉಳಿದ ಉತ್ತರ ಯಾಕೆ ಆಗುದಿಲ್ಲವಾ ಅಂತೇಳಿ ನಾವೇನ್ ಮಾಡ್ಬೇಕ್ರಿ, ಒಂದ್ಸಲ ನೋಡ್ಕೋಬೇಕಂತ ಹೇಳ್ತಾರ. ನೋಡ್ರಿ, ಗಡಿಯಾರ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಇದ್ರೊಳಗೆ ಏನಾಗ್ತದಂದ್ರ ಚಿತ್ರಗಳೇನಾಗ್ತದ, ಗಡಿಯಾರದ ದಿಕ್ಕಿನ ತರ ಏನಾಗ್ತದ, ತಿರುಗ್ತಿರ್ತದ, ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಾಗ್ತದ, ಆ ಚಿತ್ರಗಳು ತಿರುಗ್ತಿರ್ತಾವ. ನೋಡ್ರಿ, ನಾವೇನ್ ಮಾಡ್ತೀವಿ, ಇದು ನೋಡ್ರಿ, ಈ ಕಡೆಯಿಂದ ಬಂದ್ರೆ ಏನಿದು ಗಡಿಯಾರದ ದಿಕ್ಕು. ಹೌದಾ? ನಾವೇನಪ್ಪ ಈ ಕಡೆಯಿಂದ ಹೋದಿವಪ್ಪ ಅಂತಂದ್ರೆ ಇದೇನ್ರಿ, ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳಿ ನಾವು ಕೇಳ್ತೀವಿ. ಹಂಗಾದ್ರ ನೋಡ್ರಿ, ನವೋದಯದೊಳಗ ಏನಪ್ಪಾ ಅಂತಂದ್ರ ಮೆಂಟಲ್ ಎಬಿಲಿಟಿ ಟೆಸ್ಟ್. ಯಾವ ಟೆಸ್ಟ್ ರೀ? ಮೆಂಟಲ್ ಎಬಿಲಿಟಿ ಟೆಸ್ಟ್ ದಾಗ ನಮಗ ಏನಾಗ್ತದ ಅಂತ ನೋಡೋಣ. ಎಷ್ಟು ಮಾರ್ಕ್ಸ್ ಇರ್ತಾವ್ರಿ? ನೋಡ್ರಿ, 40 ಪ್ರಶ್ನೆಗಳಿರ್ತಾವ. ಎಷ್ಟು ಪ್ರಶ್ನೆಗಳದಾವ್ರಿ ಇಲ್ಲಿ? 40 ಪ್ರಶ್ನೆಗಳದಾವ. ಹೌದಾ? ನೋಡ್ರಿ, ಮೆಂಟಲ್ ಎಬಿಲಿಟಿ ಒಳಗೆ 40 ಪ್ರಶ್ನೆ, ಮಾರ್ಕ್ಸ್ ಎಷ್ಟದಾವ ನೋಡ್ರಿ? 50 ಮಾರ್ಕ್ಸ್ ಅದಾವ. ಎಷ್ಟು ಮಾರ್ಕ್ಸ್ ಅದಾವ? 50 ಮಾರ್ಕ್ಸ್ ಅದಾವ. ಎಷ್ಟು ನಿಮಿಷ ಇರ್ತೈತಿ? 60 ನಿಮಿಷ ಇರ್ತೈತಿ. ನೀವು ಮೆಂಟಲ್ ಎಬಿಲಿಟಿ ಎಲ್ಲರ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ನೀನ್ 40 ನಿಮಿಷನಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ 40ಕ್ಕ 50 ಮಾರ್ಕ್ಸ್ ಅನ್ನ ನೀನ್ ತೆಗೆದುಕೊಳ್ಬಹುದು. ಹಂಗ ನೆಕ್ಸ್ಟ್ ನೋಡ್ರಿ, ಮ್ಯಾಥಮೆಟಿಕ್ಸ್. ಹೌದಾ? ಗಣಿತದೊಳಗೆ ಎಷ್ಟ್ರಿ? 20 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್ ಇರ್ತದ. ಟೋಟಲ್ ಅರ್ಧ ಗಂಟೆ ಅಂದ್ರೆ 30 ನಿಮಿಷ ಇರ್ತದ. ನೆಕ್ಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೆ ಕನ್ನಡ, ನಿಮ್ದೇನು ಇಂಗ್ಲಿಷ್ ಅದನೋ, ಏನ ಕನ್ನಡ ಮಾಧ್ಯಮದವರು ಅಥವಾ ಇಂಗ್ಲಿಷ್ ಮಾಧ್ಯಮದವ್ರು ಇದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದ, ಕನ್ನಡ ಮಾಧ್ಯಮದವ್ರು ಇದ್ರೆ ಕನ್ನಡ ಇರ್ತದ. ಇವ್ರಿಗೆ ಏನಪ್ಪಾ ಅಂತಂದ್ರೆ 20 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್ ಇರ್ತದ. ಇವ್ರಿಗೆ 30 ನಿಮಿಷ ಇರ್ತದ. ಟೋಟಲ್ ಆಗಿ 100 ಮಾರ್ಕ್ಸ್, 80 ಪ್ರಶ್ನೆಗಳು ಇರ್ತಾವ. 80 ಪ್ರಶ್ನೆಗೆ 100 ಮಾರ್ಕ್ಸ್ ಇರ್ತದ. 2 ತಾಸು ನಿಮಗೆ ಸಮಯಾವಕಾಶ ಇರ್ತದೆ. ಅದರೊಳಗೆ ನೀವು ಎಲ್ಲಿ ಸಮಯವನ್ನ ಉಳಿಸಬಹುದಪ್ಪ ಅಂತಂದ್ರ ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಒಂದು ಅಧ್ಯಾಯದೊಳಗೆ ನೀವು ಸಮಯವನ್ನ ಬಹಳ ಉಳಿಸಬಹುದು.
ಇಲ್ಲಿ ನೋಡ್ರಿ ಸ್ವಲ್ಪ ನೀವು ಗಮನವಿಟ್ಟು ಒಂದು ಸಲ ಯೋಚನೆ ಮಾಡಿ ಅಷ್ಟು ಚಿತ್ರಗಳನ್ನ ತೆಗೆದು ನೀವು ಮನ್ಯಾಗ ಡೈಲಿ ಒಂದು ತಾಸು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇವು 40 ಮಾರ್ಕ್ಸ್ ನಿಮ್ಗೆ ಏನಪ್ಪಾ ಅಂತಂದ್ರ ಕಟ್ಟಿಟ್ಟ ಬುತ್ತಿ ಅಂತಾರಲ್ಲ ಹಂಗ ಒಟ್ಟು ಒಂದು ಮಿಸ್ ಆಗಂಗಿಲ್ಲ. ಹಂಗಿದ್ರ ಈ 40 ಮಾರ್ಕ್ಸ್ ಅನ್ನ ಒಂದು ಬಿಡ್ಲಾರ್ದ ಪಡಿಬೇಕಾದ್ರೆ ಏನ್ ಮಾಡ್ಬೇಕ್ರಿ, ನಾವು ನಿಯಮಗಳ ಜೊತೆಗೂ ಪ್ರಾಕ್ಟೀಸು ಮಾಡ್ಬೇಕು. ಹೌದಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಈಜಿ ಆಗ್ತದ. ನೀವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಪ್ರತಿ ರವಿವಾರ ನಿಮ್ಗೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಅಧ್ಯಾಯದ ಮ್ಯಾಗ ನೀವು ಪ್ರಶ್ನೆ ಪತ್ರಿಕೆಯನ್ನ ಕಳಿಸ್ತೀನಿ. ನೀವೇನ್ ಮಾಡ್ರಿ, ಅದನ್ನ ಪ್ರಾಕ್ಟೀಸ್ ಮಾಡಿ ಉತ್ತರವನ್ನ ಬರೀರಿ. ಮತ್ತೆ ನಿಮ್ಗೆ ನಾವು ಕೀ ಆನ್ಸರ್ ಅನ್ನ ಕಳಿಸ್ತೀವಿ. ಅದ್ರ ಜೊತೆಗೆ ನೀವು ರೆಡಿ ಆಗ್ರಿ. ನಿಮ್ಮ ಕನಸಿನ ನವೋದಯ ಒಂದು ಸೀಟನ್ನ ಏನ್ ಮಾಡ್ರಿ ಅಂತಂದ್ರ ನೀವು ಗಿಟ್ಟಿಸ್ಕೊಳ್ರಿ. ಈ ಸಲ ಒಂದು ಗುರಿಯನ್ನ ಇಟ್ಕೊಂಡ್ಬಿಡ್ರಿ. ಈ ಸಲ ನಾವೇನ್ ಮಾಡ್ಬೇಕ್ರಿ, ಈ ಒಂದು ನವೋದಯ ಚಾಂಪಿಯನ್ ಉಚಿತ ಒಂದು ಕ್ರ್ಯಾಶ್ ಕೋರ್ಸ್ದಾಗ ನೀವು ಎಲ್ಲರೂ ಭಾಗವಹಿಸಿರಿ. ಬಹಳ ಖುಷಿ ಆಗೈತಿ. ಅದಕ್ಕೋಸ್ಕರ ನಾವು ನಿಮಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಒಂದು ಸಂಪೂರ್ಣವಾದ ಸಿಲೆಬಸ್ ಅನ್ನ ಸಹ ನಿಮ್ಗೆ ಮುಗಿಸ್ಕೊಡ್ತೀವಿ. ನಿಮ್ಮ ಜೊತೆ ಪರೀಕ್ಷೆ ಬರೆಯುವವರೆಗೂ ನಾವು ನಿಮ್ ಜೊತೆಗೆ ಇರ್ತೀವಿ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರ ನೀವೇನ್ ಮಾಡ್ರಿ, ನಮ್ಮ ವಾಟ್ಸಪ್ ಮುಖಾಂತರ ತಿಳಿಸ್ರಿ. ಅದರ ಜೊತೆಗೆ ಇನ್ನೂ ನೋಡ್ರಿ, ನವೋದಯ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಮಯ ಇದೇ ತಿಂಗಳು 29 ಇದೆ. ಇನ್ನು ಯಾರಾದ್ರೂ ನೀವು ಅಪ್ಲಿಕೇಶನ್ ಅನ್ನ ಹಾಕಿಲ್ಲಪ್ಪ ಅಂತಂದ್ರ ಬೇಗನ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಕೆಲವೊಂದ್ ಸಾರಿ ಸರ್ವರ್ ಸಹ ಇರಂಗಿಲ್ಲ, ಹಲವಾರು ವಿದ್ಯಾರ್ಥಿಗಳಿಗೆ ಸಹ ಗೊತ್ತಿರಂಗಿಲ್ಲ. ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡ್ರಿ ಹೇಳಿ ಅಪ್ಲಿಕೇಶನ್ ಹಾಕಿಸ್ರಿ. ಈ ಒಂದು ಉಚಿತ ನವೋದಯ ಪರೀಕ್ಷೆಯನ್ನು ಏನ್ ಮಾಡ್ರಿ ಎಲ್ಲರೂ ಬರೀರಿ. ನಿಮ್ಮ ಕನಸು ನನಸಾಗ್ಲಿ ಅಂತ ಹೇಳ್ತೀನಿ. ಹಾಗಾದ್ರೆ ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಏನ್ರಿ ಕ್ಲಾಸ್ನೊಳಗ ಚಿತ್ರ ಹೊಂದಿಸುವುದು ಸಮಸ್ಯಾ ಚಿತ್ರಗಳು ಏನಪ್ಪಾ ಅಂದ್ರೆ ಈ ರೀತಿ ಇರ್ತದ. ಇದು ಉತ್ತರ ಚಿತ್ರಗಳು ಅಂತ ನಾವು ತಿಳ್ಕೊಳ್ಳೋಣ. ಏನ್ ಹೇಳ್ಯಾರಿ ನಮಗ, ಇದ್ದಂತ ಚಿತ್ರವನ್ನ ಗುರುತಿಸುವುದು ಅಂದ್ರೆ ಇಲ್ಲಿ ಯಾವ ರೀತಿ ಚಿತ್ರ ಅದಲ್ಲ, ಇಲ್ಲಿ ಉತ್ತರ ಚಿತ್ರಗಳ 4 ಅದಾವ. ಇಲ್ಲಿ ಪ್ರಶ್ನೆ ಚಿತ್ರ ಒಂದಿರ್ತದ. ನಿಮಗ ಅಲ್ಲಿ ತಿಳ್ಕೊಬೇಕು. ಇಲ್ಲಿ ಸೂಚನೆಯನ್ನ ಕೊಟ್ಟಿರ್ತಾರೆ ನಿಮಗ, ಹೌದಾ. ಆಮೇಲೆ ಇಲ್ಲಿ ಏನಾಗ್ಯದ, ಸಮಸ್ಯಾ ಚಿತ್ರ, ಪ್ರಶ್ನೆ ಚಿತ್ರ ಅದ. ಇಲ್ಲಿ 4 ಏನಪ್ಪಾ ಅಂತಂದ್ರೆ ನಮಗ ಉತ್ತರ ಚಿತ್ರಗಳದಾವ. ಈ ಚಿತ್ರ ಯಾವ ರೀತಿ ಅದೇ ಅಲ್ಲ, ಇದೇ ರೀತಿ ಹೋಲುವಂತ ಚಿತ್ರವನ್ನ ನಾವ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಕಂಡುಹಿಡಿಬೇಕಾಗಿತ್ತು. ಹೌದಾ, ನೋಡ್ರಿ ಇಲ್ಲಿ ಏನಾಗ್ಯದ, 2 ತ್ರಿಭುಜಗಳದಾವ. ಇಲ್ಲಿ 2 ತ್ರಿಭುಜ ಇದಾವ, ಇಲ್ಲಿ 2 ತ್ರಿಭುಜ ಇದಾವ, ಇಲ್ಲಿ 2 ತ್ರಿಭುಜ ಇದಾವ, ಇಲ್ಲಿ 2 ತ್ರಿಭುಜ ಇದಾವ. ಇದು ಸ್ಟಾರ್ ಆಗ್ತದ. ಹೌದಾ, ಹಂಗಿದ್ರ ಈ ಚಿತ್ರ ಆಸ್ ಇಟ್ ಈಸ್ ಹೇಗಿದೆಯಲ್ಲ ಅದೇ ರೀತಿ ನಾವ್ ಏನ್ ಮಾಡ್ಬೇಕ್ರಿ, ಅಲ್ಲಿ ಕಂಡುಹಿಡಿಬೇಕಾಗ್ತದ. ಹಂಗಿದ್ರೆ ನೋಡ್ರಿ, ಮೊದಲ ಚಿತ್ರವನ್ನು ನೋಡ್ತೀವಿ. ಇದೇನಾಗಂಗಿಲ್ಲ, ಈ ಚಿತ್ರ ಹೋಲಿಕೆ ಆಗಲ್ಲ. ಈ ಚಿತ್ರ ಹೋಲಿಕೆ ಆಗ್ತದೆ ಅಂದ್ರೆ ಆಗಲ್ಲ. 2ನೇ ಚಿತ್ರ ನೋಡ್ರಿ, ಇದು ಹೋಲಿಕೆ ಆಗಲ್ಲ. 3ನೇ ಚಿತ್ರ ನೋಡ್ರಿ, ಇದು ಹೋಲಿಕೆ ಆಗಲ್ಲ. ಹಾಗಾದ್ರೆ ನಮಗ ಉತ್ತರ ಚಿತ್ರದೊಳಗೆ ಎಷ್ಟನೇ ಚಿತ್ರ ಹೋಲಿಕೆ ಆಗ್ತದ ಅಂತಂದ್ರೆ ನಮಗ 4ನೇ ಚಿತ್ರ ಹೋಲಿಕೆ ಆಗ್ತದ. ಯಾಕಂತಂದ್ರೆ ಓಕೆ, 4ನೇ ಚಿತ್ರ ಏನಾಗ್ತದ, ಹೋಲಿಕೆ ಆಗ್ತದ. ಹಂಗಿದ್ರೆ 2ನೇ ಪ್ರಶ್ನೆ ನೋಡ್ರಿ, ಮೇಲೆ 2 ವೃತ್ತದವ, ಕೆಳಗಡೆ 2 ಪ್ಲಸ್ ಅದಾವ. ಹೌದಾ, ಒಂದು ವೃತ್ತದೊಳಗ ಒಳಗಡೆ 2 ವೃತ್ತದವ, 2 ಪ್ಲಸ್ ಅದಾವ. ಇದೇ ಏನಪ್ಪಾ ಅಂತ ನಮಗ ಇದು ಏನ್ರಿ, ಪ್ರಶ್ನೆ ಚಿತ್ರ. ಇವು 4 ಉತ್ತರ ಚಿತ್ರಗಳು ಇರ್ತಾವ. ಇದ್ರೊಳಗೆ ಯಾವ್ದಾಗ್ತೈತಿ ನೋಡ್ರಿ. ನೋಡ್ರಿ, ಮೇಲೆ 2 ವೃತ್ತಗಳಿಲ್ಲ ನೋಡ್ರಿ, ಇಲ್ಲಿಲ್ಲ. ಇದು ರಾಂಗ್ ಆಗ್ತದ. ಹೌದಾ, ಇದು ರಾಂಗ್ ಆಗ್ತದ. ಏನಾಗಿದ್ರೆ ಮೇಲೆ 2 ವೃತ್ತದವ, ಇಲ್ಲಿ 2 ವೃತ್ತದವ, ಇಲ್ಲಿ 2 ಪ್ಲಸ್ ಅದಾವ ಅಂತಂದ್ರ ನಮಗೇನಾಗ್ತದ, ಇಲ್ಲಿ 2 ಪ್ಲಸ್ ಅದಾವ. ಅಂದ್ರ ಈ ಚಿತ್ರ ಮತ್ತು ಈ ಚಿತ್ರ ಏನಾಗ್ತದ, ನಮಗ ಹೋಲಿಕೆ ಆಗ್ತದ. ಏನಾಗ್ತದ, ಹೋಲಿಕೆ ಆಗ್ತದ. ಅದಕ್ಕೆ ಏನ್ ಮಾಡ್ರಿ, ನಮ್ಮ ಆನ್ಸರ್ ಏನಾಗ್ತದ, 3 ರೈಟ್ ಆನ್ಸರ್. ಓಕೆನಾ. ಇದೇ ರೀತಿ ಏನ್ ಮಾಡ್ಬೇಕಂದ್ರ ನೀವು ಪ್ರತಿಯೊಂದು ಚಿತ್ರಗಳನ್ನ ಏನ್ ಮಾಡ್ರಿ, ಒಂದು 100 ಪೇಜಿನ ಬುಕ್ ತಗೊಳ್ರಿ. ಈ ರೀತಿ ಏನ್ ಮಾಡ್ರಿ, ಚಿತ್ರಗಳನ್ನ ನೀವು ತೆಗಿಬೇಕು. ಹೌದಾ, ಹಂಗಿದ್ರ ನೋಡ್ರಿ ಯಾವ ರೀತಿ ತೆಗಿಬೇಕಂತೇಳಿ ಈ ತರ ಏನ್ ಮಾಡ್ಬೇಕ್ರಿ, ಪ್ರತಿ ದಿವಸ ಬಿಡಿಸ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ನಿಮ್ಗ ಈ ಚಿತ್ರಗಳನ್ನ ತೆಗಿಬೇಕು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ. ನೋಡ್ರಿ, ಇದ್ದಂತ ಚಿತ್ರವನ್ನ ಗುರುತಿಸುವುದು. ಇಲ್ಲಿ ನೋಡ್ರಿ, ನಮ್ಮ ವಿದ್ಯಾರ್ಥಿಗಳ ತೆಗೆದಾರ. ಇಲ್ಲೇನ್ರಿ, ಪ್ರಶ್ನಾ ಚಿತ್ರ. ಹೌದಾ, ಸಮಸ್ಯಾ ಚಿತ್ರ ಐತಿ. 4 ಉತ್ತರ ಚಿತ್ರಗಳದಾವ. ನೀವು ಏನ್ ಮಾಡ್ರಿ, ಈ ರೀತಿ ಒಂದು 100 ಪೇಜ್ ಬುಕ್ ಉಂಟು, 200 ಪೇಜ್ ಒಂದು ಬುಕ್ ತೆಗೆದುಕೊಡ್ರಿ. ಈ ರೀತಿ ಏನ್ ಮಾಡ್ರಿ, ಎಲ್ಲಾ ನಿಯಮಗಳನ್ನ ಬರೀ. ನಿಯಮಗಳ ಬರೆದ ತಕ್ಷಣ ಏನ್ ಮಾಡ್ಬೇಕಂದ್ರ ಈ ರೀತಿ ನೀವು ಚಿತ್ರಗಳನ್ನ ತೆಗಿಬೇಕು. ನಿಮಗ್ ಗೊತ್ತಿರ್ತಕ್ಕಂತ ಉತ್ತರವನ್ನ ಏನ್ ಮಾಡ್ರಿ, ರೈಟ್ ಮಾರ್ಕ್ ಅನ್ನ ಹಾಕ್ರಿ. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗ ಜಲ್ದಿ ಏನಾಗ್ತದೆ, ಉತ್ತರ ಚಿತ್ರಗಳು ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿ ಗೊತ್ತಾಗ್ತದ. ಹೌದಾ, ಪ್ರಾಕ್ಟೀಸ್ ಮಾಡಂದ್ರೆ ಏನಪ್ಪಾ ಅಂತಂದ್ರೆ ಡೈಲಿ ಮಾಡೋದಲ್ಲ. ಈ ಕ್ಲಾಸ್ ಇದ್ದಾಗ ಈ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಿಮ್ಗೆ ಕೆಲವೊಂದಿಷ್ಟು ನೋಟ್ಸ್ ಅನ್ನ ನಾನು ಕಳಿಸ್ತೀನಿ. ಅವೆಲ್ಲ ಪ್ರಿಂಟ್ ಔಟ್ ತಕೊಂಡು ಅದರಲ್ಲೇ ನೀವ್ ಏನ್ ಮಾಡ್ಬೇಕ್ರಿ, ಟಿಕ್ ಅನ್ನ ಮಾಡ್ಕೋತ, ಟಿಕ್ ಅನ್ನ ಏನ್ ಮಾಡ್ಬೇಕು, ಅದರಲ್ಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಟಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಬೋದು. ಓಕೆನಾ. ಹಂಗಿದ್ರ ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಸಮಸ್ಯಾ ಚಿತ್ರ ಮತ್ತು ಉತ್ತರ ಚಿತ್ರಗಳೊಳಗ ಇಲ್ಲಿ ಯಾವ್ದಾಗ್ತದೆ ನೋಡಿ, ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡ್ತದೆ ನಿಮಗ. ನೋಡ್ರಿ, ಫಸ್ಟ್ ಆಪ್ಷನ್ಸ್ ಏನಾಗಿದೆ, ನಮಗ ಉತ್ತರ ಅದ. ಹಾಗಾಗಿ ಏನ್ ಮಾಡೋಣ ಅಂದ್ರ ನಾವು ರೈಟ್ ಅನ್ಕೋಣ. ಇದು ಯಾಕೆ ಆಗಂಗಿಲ್ಲ ನೋಡ್ರಿ, ಏನಾದ್ರ ಗಡಿಯಾರ ದಿಕ್ಕುಗಳ ತಿರುಗಿರ್ತಾವ ಅಥವಾ ವೃತ್ತಗಳ ಬೇರೆ ಬೇರೆ ಇರ್ತಾವ. ಉತ್ತರ ಸಿಕ್ಕ ನಂತರ ಸಹ 3 ಉತ್ತರಗಳು ಯಾವ ರೀತಿ ಇರ್ತಾವಪ್ಪ ಅಂತ ಹೇಳಿ ಅದನ್ನು ನೋಡ್ಕೋಬೇಕು ನಾವು. ಹೌದಾ, ನೋಡ್ರಿ, ಉತ್ತರ ಸಿಕ್ಕ ನಂತರ 3 ಪ್ರಶ್ನೆಗಳು, ಉತ್ತರ ಚಿತ್ರಗಳು ಯಾವ ರೀತಿ ಬಂದಾವ ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡುವಾಗ ಏನ್ ಮಾಡ್ಬೇಕ್ರಿ, ಒಂದ್ಸಾರಿ ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ ನೋಡ್ರಿ,
ಈ ರೀತಿ ಚಿತ್ರ ಎಲ್ಲಿದೆ ಅಂತೇಳಿ ನಾವು ನೋಡ್ಕೋಬೇಕು. ಈ ರೀತಿ ಚಿತ್ರ ಎಲ್ಲಿದೆ ನೋಡ್ರಿ, ಇಲ್ಲಿ ಮೊದಲ ಪ್ರಶ್ನೆ ಉತ್ತರ ಚಿತ್ರ ನೋಡ್ರಿ ಆಗೋದಿಲ್ಲ, ಎರಡನೇ ಉತ್ತರ ಚಿತ್ರ ನೋಡ್ರಿ ಆಗೋದಿಲ್ಲ, ಮೂರನೇ ಉತ್ತರ ಚಿತ್ರ ನೋಡ್ರಿ ಆಗೋದಿಲ್ಲ, ನಾಲ್ಕನೇ ಉತ್ತರ ಚಿತ್ರ ಏನಾಗ್ತದ ನಮಗ ಸರಿ ಆಗ್ತದ. ಹಾಗಿದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ವಿದ್ಯಾರ್ಥಿಗಳೇ, ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡತಕ್ಕಂತ ಒಂದು ಶಿಕ್ಷಣ ಸಂಸ್ಥೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್. ಓಕೆ, ಹಾಗಿದ್ರೆ ಇಲ್ಲಿ 5ನೇ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಸಮಸ್ಯಾ ಚಿತ್ರ ಮತ್ತು ಉತ್ತರ ಚಿತ್ರಗಳನ್ನ ನೋಡಿದಾಗ ಮೊದಲ ಪ್ರಶ್ನೆಯನ್ನ ನೋಡ್ರಿ ರಾಂಗ್ ಆಗ್ತದ, ಎರಡನೇ ಪ್ರಶ್ನೆ ನೋಡ್ರಿ ರಾಂಗ್ ಆಗ್ತದ. ಇಲ್ಲಿ ನೋಡಿದಾಗ ಎರಡು ಉತ್ತರ ಚಿತ್ರಗಳು ಏನಾಗ್ತಾವಪ್ಪ ಅಂತಂದ್ರ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದ. ಸರಿಯಾಗಿ ನೋಡ್ಕೋಬೇಕು, ಯಾಕಂತಂದ್ರೆ ಸ್ವಲ್ಪ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಒಂದ್ ಪ್ರಶ್ನೆ ಹೋಗೋ ಸಂಭವ್ಯತೆ ಸಹ ಬಹಳ ಇರ್ತದ. ಇಲ್ಲಿ ನೋಡ್ರಿ 5ನೇ ಸಮಸ್ಯಾ ಚಿತ್ರವನ್ನ ನೋಡಿದಾಗ ಇದೇ ರೀತಿ ಚಿತ್ರ ಏನಾಗ್ತದ ನಮಗ ಇಲ್ಲಿ 3ರಲ್ಲಿ ಕಂಡು ಬರ್ತದ. ಹೌದಾ, ಯಾಕಂತಂದ್ರೆ ಇಲ್ಲಿ ಏನಾಗ್ಯದ ತ್ರಿಭುಜ ಸ್ವಲ್ಪ ಮೇಲಕ್ಕೆ ಹೋಗೋದ್ರಿಂದ ಈ ಚಿತ್ರ ನಮಗೆ ಈ ತರ ಆಗುವುದಿಲ್ಲ. ಇದೇ ರೀತಿ ಏನಪ್ಪಾ ಅಂದ್ರೆ ಎರಡು ಚಿತ್ರಗಳು ಒಂದೇ ಹೋಲಿಕೆಯನ್ನ ಏನಾಗ್ತದ ಕಾಣಿಸ್ತದ, ಅಲ್ಲಿ ನಮ್ಗೆ ಹೆಚ್ಚಿನ ಕಾರಣ ಯಾವ್ದಿರ್ತದಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕ್ರಿ ಹೊಡೆದು ಹಾಕ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ಚಿತ್ರ ಮತ್ತು ಉತ್ತರ ಚಿತ್ರದಾಗ ನೋಡಿದಾಗ ಹೌದಾ, ಇದು ಏನಾಗಲ್ಲ ಉತ್ತರ ಆಗಲ್ಲ, ಇದು ಉತ್ತರ ಆಗಲ್ಲ. ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲೂ ಸ್ವಲ್ಪ ನೋಡಿದಾಗ ಏನಾಗ್ತದೆ ಇವೆರಡೂ ಚಿತ್ರಗಳು ಒಂದೇ ಹೋಲಿಕೆ ಅಂತೇಳಿ ಕಾಣಿಸ್ಬಿಡ್ತದ. ನಮಗೇನಾಗ್ತದ ಪ್ರಶ್ನೆ ಈಜಿ ಇದೆ ಅಂತ ಏನ್ ಮಾಡ್ತೀವಿ ನಾವು ಅವಸರದೊಳಗೆ ಏನ್ ಮಾಡ್ತೀವಿ ಟಿಕ್ ಅನ್ನ ಹಾಕ್ಬಿಡ್ತೀವಿ. ಆತರ ನಾವ್ ಏನ್ ಮಾಡ್ಬೇಕು, ಒಂದೇ ರೀತಿ ಚಿತ್ರಗಳು ಬಂದಾಗ ನಾವು ಯಾವ್ದು ಹೆಚ್ಚಿನ ಕಾರಣ ಇದೆ ಅಂತ ಹೇಳಿ ನೋಡ್ಕೊಂಡು ಅದಕ್ಕೆ ನಾವು ಉತ್ತರವನ್ನು ಹಾಕ್ಬೇಕು. ಇಲ್ಲಿ ಕೆಳಗಡೆ ನೋಡ್ರಿ ಇಲ್ಲಿ ಸೇಪ್ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡ್ಕೊಂಡಾಗ ಇದು ಏನಾಗಂಗಿಲ್ರಿ ಚಿತ್ರ ರಾಂಗ್ ಆಗ್ತದ. ನಮಗ್ ಉತ್ತರ ಚಿತ್ರದೊಳಗ 4 ಇಸ್ ರೈಟ್ ಆನ್ಸರ್ ಆಗ್ತದ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇದೆ. ಹೌದಾ, ಎರಡು ಕಣ್ಣುಗಳು, ಹೌದಾ, ಒಂದು ಕಣ್ಣು ಮುಚ್ಚಾರ ಒಂದು ಕಣ್ಣು ತೆಗದಾರ. ಇದೇ ರೀತಿ ನೋಡ್ರಿ ಇದು ಯಾವ ದಿಕ್ಕಿಗಿದೆ ಬಾಣಚಿಹ್ನೆ ನೋಡ್ಕೋಬೇಕು. ಹೌದಾ, ಈ ಕಡೆ ದಿಕ್ಕಿಗಿದೆ, ಈ ಕಡೆ ದಿಕ್ಕಿಗೆ ಬಾಣಚಿಹ್ನೆನ ನಾವು ರಾಂಗ್ ಹಾಕೋಬೇಕು. ಹೌದಾ, ಬಾಣಚಿಹ್ನೆ ಈ ಕಡೆ ಇದೆಯಲ್ಲ. ಎಸ್, ಇನ್ನು 3 ಚಿತ್ರಗಳು ಉಳಿತಾವ. ಯಾವ ಕಣ್ಣು ಮುಚ್ಚಾರ ನೋಡ್ರಿ, ಈ ಕಡೆ ಕಣ್ಣು ಮುಚ್ಚಿದ ಅಂದ ಬಳಿಕ ಇದು ಆಗಲ್ಲ, ಯಾಕಂದ್ರೆ ಈ ಕಡೆ ಕಣ್ಣು ಏನಾಗಿದೆ ತೆಗೆದದ. ಆಮೇಲೆ ನೋಡ್ರಿ ಇದು ಏನಾಗ್ತದ ನೋಡ್ಕೋಬೇಕು, ಇದು ಇಲ್ಲಿ ಏನಾಗಿದೆ ಎರಡೂ ಕಣ್ಣು ಮುಚ್ಚಿದ. ಹಂಗಾದ್ರೆ ನಮ್ಮ ಉತ್ತರ ಏನಾಗ್ತದ 3 ಆಗ್ತದ. ಎರಡೂ ಚಿತ್ರ ನೋಡಕ್ ಏನಾಗ್ತದ ಒಂದೇ ಇದೆ. ಈ ರೀತಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಕಂಡು ಹಿಡಿಬಹುದು. ನೆಕ್ಸ್ಟ್ ನೋಡ್ರಿ 8ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಒಳಗಡೆ ವೃತ್ತದ ಚೌಕ. ಎಸ್, ಮೊದಲ ಪ್ರಶ್ನೆ ಏನಾಗ್ತದ ರೈಟ್ ಆಗ್ತದ. ಹೌದಾ, ಮೊದಲ ಉತ್ತರ ರೈಟ್ ಆಗ್ತದ. ಇಲ್ಲಿ ಏನಾಗ್ತದ ನೋಡ್ರಿ ಒಳಗೆ 2 ವೃತ್ತದವ, ಇದು ರೈಟ್ ಆಗಲ್ಲ. ಇಲ್ಲಿ ಚೌಕದೊಳಗೆ ವೃತ್ತದ, ಇಲ್ಲೂ ರೈಟ್ ಆಗಂಗಿಲ್ಲ. ಇಲ್ಲಿ ವೃತ್ತದ ಮೇಲೆ ಚೌಕದ, ಅದು ರೈಟ್ ಆಗಂಗಿಲ್ಲ. ನಮಗ್ ಏನಾಗ್ತದ ಅಂದ್ರ ಇದರಂತ ಚಿತ್ರ ಯಾವ್ದಪ್ಪ ಅಂದ್ರ ಇದೇ ಚಿತ್ರ ಆಗ್ತದ. ಹೌದಾ, ತಿಳಿತಾ ಇದೆ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಸರಿಯಾಗಿ ಏನ್ ಮಾಡ್ರಿ ಗಮನ ಹರಿಸ್ರಿ. ಇಲ್ಲಿ 9ನೇ ಪ್ರಶ್ನೆ ನೋಡೋಣ ಯಾವ್ದು ಉತ್ತರ ಆಗ್ತದ ಅಂತೇಳಿ. ಯಾವ್ದಾಗ್ತದ ನೋಡ್ರಿ, ಇದು ಆಗಂಗಿಲ್ಲ, ಇದು ಆಗೋದಿಲ್ಲ. ಎಸ್, ಇದು ರೈಟ್ ಆನ್ಸರ್ ಆಗ್ತದ, ಇದು ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ 10ನೇ ಪ್ರಶ್ನೆ, 2 ಚೌಕಗಳದಾವ. ಹೌದಾ, ಈಜಿಯಾಗಿ ನಿಮ್ಗೆ ಏನಾಗ್ತದ ಉತ್ತರ ಗೊತ್ತಾಗ್ಬಿಡ್ತದ. ಇಲ್ಲೇನ ವೃತ್ತದ, ಇದು ರೈಟ್ ಆನ್ಸರ್, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಹೌದಾ, ಈ ರೀತಿ ಏನಪ್ಪಾ ಅಂತಂದ್ರೆ ಸಿಮಿಲರ್ ಫಿಗರ್ಸ್ ಇದ್ದಂತಹ ಚಿತ್ರವನ್ನ ಗುರುತಿಸುವುದು. ಇಷ್ಟು ಮಾಡಿದ್ರೆ ಸಾಕು ನಿಮಗ ಈ ಒಂದು ಅಧ್ಯಾಯದ ಮೇಲೆ 4 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಫಿಕ್ಸ್. ಇವತ್ತೇನ ನಿಮ್ಗೆ ಹೇಳಿದ್ನಲ್ಲ, ಇವು ನೀವು ಸಂಪೂರ್ಣವಾಗಿ ಆ ಒಂದು ನೋಟ್ಬುಕ್ ನಲ್ಲಿ ಇದಕ್ಕೆ ತೋರಿಸಿದ್ನಲ್ಲ ಆ ರೀತಿ ನೀವು ಏನ್ ಮಾಡ್ರಿ ಪ್ರತಿದಿನ ಮನೆಯೊಳಗ ಈ ಒಂದು ಚಿತ್ರಗಳನ್ನ ಬಿಡಿಸ್ರಿ. ನೀವು ಬಹಳ ಆದ್ರೆ ಒಂದು 10 ರಿಂದ 15 ದಿನದಲ್ಲಿ ಏನಾಗ್ತದ ಅಂದ್ರೆ ಸಂಪೂರ್ಣವಾಗಿ ನಿಮಗೆ 50ಕ್ಕೆ 50 ಮಾರ್ಕ್ಸ್ ಬೀಳುವಂಗ ಏನ್ ಮಾಡ್ತೀವಿ ನಾವು ರೆಡಿ ಮಾಡ್ತೀವಿ. ಅದ್ರ ತಕ್ಕಂಗೆ ನೀವೇನ್ ಮಾಡ್ಬೇಕ್ರಿ ಮನೆಯೊಳಗ ಅಭ್ಯಾಸ ಮಾಡ್ರಿ. ಪ್ರತಿ ದಿವಸ ಏನ್ ಮಾಡ್ಬೇಕ್ರಿ ಮುಂಜಾನೆ 5 ಗಂಟೆಗೆ ಕೇಳ್ರಿ. ಹೌದಾ, 5 ಗಂಟೆಗೆ ಎದ್ದ ತಕ್ಷಣ ಏನ್ ಮಾಡುದ್ರಿ ಫ್ರೆಶ್ ಅಪ್ ಹಾಕಿಸಿಂದ ನೀವ್ ಏನ್ ಮಾಡ್ಬೇಕು, ಒಂದು 10 ನಿಮಿಷ ಧ್ಯಾನವನ್ನ ಮಾಡ್ರಿ. 10 ನಿಮಿಷ ಧ್ಯಾನ ಮಾಡ್ರಿ. ಇಲ್ಲಾಂದ್ರೆ ಸೂರ್ಯ ನಮಸ್ಕಾರ ಮಾಡ್ರಿ. ಮಾಡಿ ಏನ್ ಮಾಡ್ರಿ ಟೇಬಲ್ಸ್ ಅನ್ನ, ಆಮೇಲೆ ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್, 5 ನಂಬರ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಮುಂಜಾನೆ ಎದ್ದ ತಕ್ಷಣ ಏನ್ ಮಾಡ್ರಿ ಕನ್ನಡ ಗ್ರಾಮರ್ ಅನ್ನ ಸರಿಯಾಗಿ ಓದ್ಕೋರಿ. ಇಂಗ್ಲಿಷ್ ಸೂತ್ರಗಳ ಸಹ ನಿಮ್ಗೆಲ್ಲ ನಾ PDF ಕಳಿಸ್ತೀನಿ, ಅವುಗಳನ್ನ ಸರಿಯಾಗಿ ನೋಡ್ಕೋರಿ. ಆಮೇಲೆ ಸಾಯಂಕಾಲ ಏನ್ ಮಾಡ್ರಿ ಬಂದ್ ಆನ್ಲೈನ್ ಕ್ಲಾಸ್ ಅನ್ನ ನೋಡ್ರಿ. ಮತ್ ಮುಂಜಾನೆ ಒಂದ್ಸಲ ರಿಪೀಟ್ ಮಾಡ್ಕೊಂಡು ಮತ್ ನಿಮ್ ಸ್ಕೂಲಿಗೆ ನೀವೇನ್ ಮಾಡ್ಬೋದ್ರಿ ಹೋಗ್ಬಹುದು. ಫ್ರೀ ಆಗಿ ಏನ್ ಮಾಡ್ಬೋದು ನವೋದಯ ನೀವು ಈಜಿಯಾಗಿ ಪಾಸ್ ಮಾಡ್ಬೋದು. ಯಾಕಂದ್ರೆ ನೋಡ್ರಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ 6 ರಿಂದ 5 ಸಬ್ಜೆಕ್ಟ್ ಅದಾವ. ನವೋದಯದೊಳಗೆ ಇರುದ 3 ಸಬ್ಜೆಕ್ಟ್, ಒಂದು ಕನ್ನಡ, ಆಮೇಲೆ ಗಣಿತ ಮತ್ತು ಮೆಂಟಲ್ ಅಬಿಲಿಟಿ. ಉಳ್ಕಿದ್ ನೀವು ಸೈನಿಕ ಶಾಲೆ ಸಿಲೆಬಸ್ ನೋಡ್ರಿ, ನವೋದಯ, ಮುರಾರ್ಜಿ ಆದರ್ಶ ಆಳ್ವಾಸ್ ಸೈನಿಕ ಶಾಲೆ, ಇವೆಲ್ಲಾ ಸಿಲೆಬಸ್ ಏನಾಗ್ಯದಪ್ಪ ಅಂತಂದ್ರೆ ನಿಮ್ಗ ಜಾಸ್ತಿ 4 ರಿಂದ 5 ಸಬ್ಜೆಕ್ಟ್ ಅದಾವ. ಹೌದಾ, ಅತಿ ಈಜಿ ಆಗಿರ್ತಕ್ಕಂತ ಸಬ್ಜೆಕ್ಟ್ ಮತ್ತು ಅತಿ ಈಜಿಯಾಗಿ ನಾವು ಪಾಸ್ ಆಗ್ಬೇಕಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ್ದಂದ್ರೆ ರೀ ನವೋದಯ ಪರೀಕ್ಷೆ.
ಹೌದು. ಅದಕ್ಕಾಗಿ ಜಾಸ್ತಿ ಮ್ಯಾಥ್ಸ್ ನಲ್ಲಿ ಎಫರ್ಟ್ ಹಾಕ್ರಿ. ಅಗದಿ ಈಜಿಯಾಗಿ ನಿಮಗೆ ಪ್ರತಿಯೊಂದು ಅಧ್ಯಾಯದ ಮ್ಯಾಗ ನಿಮಗೆ ಇಲ್ಲ ಮಿನಿಮಮ್ 1500 ಪ್ರಶ್ನೆಗಳನ್ನ ಗಣಿತದೊಳಗೆ 1500 ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಹಾಗೆ ಮೆಂಟಲ್ ಅಬಿಲಿಟಿ ಒಳಗೆ 1000 ಪ್ರಶ್ನೆಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀವಿ. ಒಂದು 100 ರಿಂದ 200 ಪ್ಯಾಸೇಜ್ ಅನ್ನ ನಿಮ್ಗೆ ನಾನು PDF ಕಳಿಸ್ತೀನಿ. ಅದರ ಜೊತೆಗೆ ನೀವು ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ರಿ. 100ಕ್ಕೆ 100 ನೀವು ಏನಾದ್ರೂ ಎಫರ್ಟ್ ಹಾಕಿದ್ರ ನಾವೆಲ್ಲ ಹೇಳೋದೇನ್ರಿ ಒಂದೇ 1% ನಾವು ಹೇಳ್ತಿರ್ತೀವಿ. 99% ಯಾರು ವರ್ಕ್ ಮಾಡ್ಬೇಕಂದ್ರೆ ಅದು ನೀವು ವರ್ಕ್ ಮಾಡ್ಬೇಕು. ಹೌದಾ? ನಾವು ಕ್ಲಾಸ್ ಹೇಳ್ತೀವಿ, ನೋಟ್ಸ್ ಕೊಡ್ತೀವಿ, ನೀವು ಏನಾದ್ರೂ ವರ್ಕೇ ಮಾಡ್ಲಿಲ್ಲ ಅಥವಾ ಅಭ್ಯಾಸನ ಮಾಡ್ಲಿಲ್ಲ ಅಂತ ಪಾಸ್ ಆಗಕ್ಕೆ ಏನಾಗ್ತದಂದ್ರ ಒಂದ್ ಸ್ವಲ್ಪ ಕಷ್ಟ ಆಗ್ತದ. ಯಾಕಂತಂದ್ರ ನಮಗೇನ್ ಬೇಕಾಗಿದ್ರಿ ಒಂದು ನವೋದಯ ಸೀಟ್ ಬೇಕಾಗಿದೆ. ಅದ್ರ ತಕ್ಕಂಗ ನಾವೇನ್ ಮಾಡ್ಬೇಕ್ರಿ ಎಫರ್ಟ್ ಹಾಕ್ಬೇಕು. ಹೌದು. ಇದೇ ರೀತಿ ಏನ್ ಮಾಡ್ರಿ ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ. ನಿಮ್ಗೆ ಏನಾದ್ರ ಡೌಟ್ಸ್ ಇದ್ರ ನಮ್ಗೆ ಏನ್ ಮಾಡ್ರಿ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ನಲ್ಲಿ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಇದನ್ನೆಲ್ಲರೂ ಶೇರ್ ಮಾಡ್ರಿ. ಆಮೇಲೆ ಹೆಚ್ಚಿನ ಇದೆಲ್ಲ ನಿಮ್ ಫ್ರೆಂಡ್ಸ್ ಏನ್ ಮಾಡ್ರಿ ಹೇಳ್ರಿ. ಈ ಒಂದು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿಸ್ರಿ. ಇವತ್ತಿನ ಕ್ಲಾಸ್ ಅನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು.